ರಾಜ್ಯ ರಾಜಕೀಯದಲ್ಲಿ ಮನ್ರೇಗಾ ವಾರ್ ತಾರಕಕ್ಕೇರಿದೆ. ಬಡ ಜನರಿಗೆ ಆಸರೆಯಾಗ್ತಾ ಇರುವಂತಹ ಯೋಜನೆಯ ಹೆಸರು ಬದಲಾವಣೆ ಮಾಡಿರೋದು ಬಿಜೆಪಿ ಕಾಂಗ್ರೆಸ್ ನಾಯಕರ ಮಧ್ಯೆ ವಾಕ್ ಸಮರಕ್ಕೆ ಕಾರಣ ಆಗಿದೆ. ರಾಜಕೀಯ ನಾಯಕರ ಕಿತ್ತಾಟದಲ್ಲಿ ಗಾಂಧೀಜಿಯನ್ನು ಬೀದಿಗೆ ತಂದಿದ್ದಾರೆ. ಏಟು ಎದಿರೇಟಿಗೆ ಮಹಾತ್ಮನನ್ನ ಬಳಸಿಕೊಂಡು ಗುದ್ದಾಡ್ತಿದ್ದಾರೆ. ಪೊಲೀಸ್ ಸ್ಟೇಷನ್ ಮೆಟ್ಟಿಲನ್ನು ಏರಿದ್ದಾರೆ. ರಾಜ್ಯ ಕಾಂಗ್ರೆಸ್ ಬಿಜೆಪಿ ನಾಯಕರ ಮಧ್ಯೆ ಜಾಹೀರಾತು ಸಮರ ಶುರುವಾಗಿದೆ. ಮನ್ರೇಗಾ ವರ್ಸಸ್ ವಿಬಿ ಜೀರಾಮ್ಜಿ ಹೆಸರು ವಿಚಾರಕ್ಕೆ ಮಾತಿನ ಮಲ್ಲಯುದ್ಧ ಮತ್ತಷ್ಟು ಹೆಚ್ಚಾಗಿದೆ. ಮನ್ರೇಗಾ ಕದನಕ್ಕೆ ಗಾಂಧೀಜಿಯನ್ನು ಎಳೆದು ತಂದಿದ್ದಾರೆ. ಜಾಹೀರಾತಿಗೆ ಮಹಾತ್ಮನ ಚಿತ್ರ ಬಳಸಿ ಕೈಕಮಲ ಕೆಸರೆರಚಾಟದಲ್ಲಿ ನಿರತವಾಗಿದೆ. ರಾಜ್ಯ ಕೈಕಮಲ ನಡುವೆ ಜಾಹೀರಾತು ವಾರ್. ವಿಬಿ ಜೀರಾಮ್ಜಿ ವರ್ಸಸ್ ಮನ್ರೇಗಾ ಮಹಾಯುದ್ಧ. ಕೇಂದ್ರದ ಎನ್ಡಿಎ ಸರ್ಕಾರ ಮನ್ರೇಗಾ ಯೋಜನೆಯ ಹೆಸರನ್ನ ಬದಲಿಸಿದೆ. ಇದು ಕಾಂಗ್ರೆಸ್ ನಾಯಕರ ಹೋರಾಟಕ್ಕೆ ದಾರಿ ಮಾಡಿಕೊಟ್ಟಿದೆ. ಇದನ್ನ ಟೀಕಿಸಲು ಕಾಂಗ್ರೆಸ್ ಜಾಹೀರಾತು ಮೊರೆ ಹೋಗಿದೆ. ವಿಬಿ ಜೀರಾಮ್ಜಿ ಯೋಜನೆ ವಿರುದ್ಧ ಗಾಂಧಿ ಫೋಟೋ ಹಾಕಿ ಬಿಜೆಪಿಗೆ ಪ್ರಶ್ನೆ ಕೇಳುವ ರೀತಿಯಲ್ಲಿ ಕಾಂಗ್ರೆಸ್ ಜಾಹೀರಾತು ನೀಡಿತ್ತು. ಗಾಂಧಿ ಕೈಗೆ ಕೋಲು ಕೊಟ್ಟು ಬಿಜೆಪಿಯಿಂದ ಏಟು. ಕಾಂಗ್ರೆಸ್ ಕೊಟ್ಟಿರೋ ಜಾಹೀರಾತಿಗೆ ಬಿಜೆಪಿ ಅದೇ ಸ್ಟೈಲ್ನಲ್ಲೇ ಡಿಚ್ಚಿ ಹೊಡೆದಿದೆ. ಸಿದ್ದರಾಮಯ್ಯ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆಗೆ ಗಾಂಧೀಜಿ ಕೋಲಿಂದ ಹೊಡೆಯುವ ಫೋಟೋ ಜಾಹೀರಾತು ನೀಡಿ ಕೌಂಟರ್ ಅಟ್ಯಾಕ್ ಮಾಡಿದೆ. ಸಿದ್ದಪ್ಪ, ರಾಗಪ್ಪ, ಮಲ್ಲಪ್ಪ ಅಂತ ಹೆಸರು ಹಾಕಿ ಬಿಜೆಪಿ ವ್ಯಂಗ್ಯವಾಡಿದೆ. ಕಾಂಗ್ರೆಸ್ಸಿಗರು ನುಂಗಣ್ಣರು ಎಂದ ಬಿಜೆಪಿ ಕೈ ಕಿಡಿ. ಗಾಂಧಿ ಹೆಸರಲ್ಲಿ ಕಾಂಗ್ರೆಸ್ಸಿಗರು ನುಂಗಣ್ಣರು ಅಂತ ಬಿಜೆಪಿ ಜಾಹೀರಾತು ಮೂಲಕ ಗೇಲಿ ಮಾಡಿದೆ. ಕಮಲಪಾಳ್ಯದ ಈ ವ್ಯಂಗ್ಯ ಕಾಂಗ್ರೆಸ್ ನಾಯಕರ ಕೋಪಾಗ್ನಿಗೆ ಗುರಿಯಾಗಿದೆ. ಗಾಂಧಿ ಬಗ್ಗೆ ಬಿಜೆಪಿಗೆ ಯಾವ ಗೌರವ ಭಾವನೆ ಇದೆ ಅನ್ನೋದು ಜಗತ್ತಿಗೆ ಗೊತ್ತಿದೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಗುಡುಗಿದ್ದಾರೆ. ಇತ್ತ ಬಿಜೆಪಿಯವರು ಗಾಂಧಿಯನ್ನೇ ಮುಗಿಸಿದ್ರು, ಈಗ ಗಾಂಧಿ ತತ್ವವನ್ನು ಮುಗಿಸಲು ಹೊರಟಿದ್ದಾರೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಕುಟುಕಿದ್ದಾರೆ. ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಏನು ಎಂಥ ಗೌರವ ಅಥವಾ ಎಂಥ ಭಾವನೆಗಳನ್ನು ಅವ್ರು ಇಟ್ಕೊಂಡಿದ್ರು ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ. ಈಗ ಹೊಸದಾಗಿ ಏನೋ ಮಹಾತ್ಮ ಗಾಂಧೀಜಿ ಬಗ್ಗೆ ಮಾತಾಡೋಕ್ಕೆ ಹೋಗಿದ್ದಾರೆ. ಅಷ್ಟು ಒಂದು ಗೌರವ ಇರೋದಿದ್ದರೆ ಮಹಾತ್ಮ ಗಾಂಧೀಜಿ ಹೆಸರನ್ನು ನಾವು ಉದ್ಯೋಗ ಖಾತ್ರಿ ಯೋಜನೆಗೆ ಇಟ್ಟಿದ್ವಲ್ಲ, ಅದನ್ನು ಯಾಕೆ ತೆಗಿಯೋಕೆ ಹೋದ್ರು? ಅದಕ್ಕೇನಾದರೂ ಒಂದು ಕಾರಣ ಇತ್ತ? ಯಾರಾದರೂ ತೆಗಿಬೇಕು ಅಂತೇಳಿ ಹೋರಾಟ ಮಾಡಿದ್ರ? ಗಾಂಧೀಜಿಯವರನ್ನು ಹೆಸರು ಮನೆ ಮನೆಗೆ ಕಾಂಗ್ರೆಸ್ನವ್ರು ತೊಗೊಂಡು ಹೋಗಿದ್ರು. ಕಾಂಗ್ರೆಸ್ನವ್ರ ಹೆಸರು ಮಹಾತ್ಮ ಗಾಂಧೀಜಿ ಅವರ ಜೊತೆ ಜೋಡಣೆಯಾಗಿದೆ ಅಂತ ಹೇಳಿ ಅದು ಆಗಬಾರ್ದು ಅಂತೇಳಿ ತೆಗೆದಿದ್ದಾರೆ. ಗಾಂಧೀಜಿಯವರನ್ನ ದೈಹಿಕವಾಗಿ ಸಿದ್ಧಾಂತವನ್ನು ಹೊರಟಿದ್ದಾರೆ. ನಮ್ಮ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಆಗಲಾರ್ದು ಇವರು ವೈಯಕ್ತಿಕವಾಗಿ ಹೀಗೆ ನಿಂದನೆ ಮಾಡಲಿಕ್ಕೆ ಹೊರಟಿದ್ದಾರೆ. ಈಗ ನಮ್ಮ ಜಾಹೀರಾತು ಇರ್ಬೋದು, ಅವರ ಜಾಹೀರಾತಲ್ಲಿ ವ್ಯತ್ಯಾಸಗಳು. ನಾವು ಸಾರ್ವಜನಿಕರ ಪ್ರಶ್ನೆಗೆ ಉತ್ತರವನ್ನ ಕೇಳಿದ್ದೀವಿ. ಇವ್ರ ಜಾಹೀರಾತಿನಲ್ಲಿ ಏನಿದೆ? ಉದ್ದೇಶಪೂರ್ವಕವಾಗಿ ಗಾಂಧೀಜಿಯವರು ವಿಷಯ ಮಾಡೋದು ತೋರಿಸೋದಿದೆ. ನಮ್ಮ ದಲಿತ ನಾಯಕರು ಇರ್ಬೋದು, ಹಿಂದುಳಿದ ವರ್ಗದ ನಾಯಕರು ಇರ್ಬೋದು, ಪಕ್ಷದ ನಾಯಕರು ಇರ್ಬೋದು, ಅವರಿಗೆ ಅನ್ಸೋದಂತ ಇದೆ. ಬಿಜೆಪಿ ವಿಬಿ ಜೀರಾಮ್ಜಿ ಜಾಹೀರಾತು ಕೈ ದೂರು. ವಿಬಿ ಜೀರಾಮ್ಜಿ ಜಾಹೀರಾತು ವಿವಾದ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಮಹಾತ್ಮ ಗಾಂಧೀಜಿ ಭಾವಚಿತ್ರವನ್ನ ಜಾಹೀರಾತಿಗೆ ಹಾಕಿ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಅಂತ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ಕಾಂಗ್ರೆಸ್ ದೂರು ಕೊಟ್ಟಿದೆ. ರಾಜ್ಯ ಬಿಜೆಪಿ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದೆ. ಕೈಕಮಲ ಕಿತ್ತಾಟದಲ್ಲಿ ಗಾಂಧೀಜಿಯನ್ನ ಮಧ್ಯೆ ಎಳೆದು ತಂದಿದ್ದಾರೆ. ಇವರ ಬೇಳೆ ಬೇಯಿಸಿಕೊಳ್ಳಲು ಎರಡೂ ಪಕ್ಷಗಳು ಮಹಾತ್ಮನ ದುರ್ಬಳಕೆ ಮಾಡ್ತಿದ್ದಾರೆ. ಈ ಮನ್ರೇಗಾ ಕದನ ಮತ್ಯಾವ ಹಂತಕ್ಕೆ ತಲುಪುತ್ತೋ ಕಾದ್ ನೋಡಬೇಕು. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.